ನಮಸ್ಕಾರಗಳು. ನಾನು 10ನೇ ತರಗತಿಯ ಜೀವಿತ ಎನ್ನೆಂಬ ವಿದ್ಯಾರ್ಥಿನಿ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರಣ್ಣ. ಸತ್ಯವು ನಡೆಯುವುದೇ ದೇವಲೋಕ, ನಿತ್ಯವು ನಡೆಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ಎಂಬ ಜಗಜ್ಯೋತಿ ಬಸವಣ್ಣನವರ ಅದ್ಭುತ ವಚನವನ್ನು ಸ್ಮರಿಸುತ್ತಾ ದಿನಾಂಕ 14/2/24 ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮ ಭಾರತಕ್ಕೆ ಫೆಬ್ರವರಿ 14 ಕರಾಳ ದಿನ. ಭಾರತದ 40 CRPF ಯೋಧರು ಪುಲ್ವಾಮಾದಲ್ಲಿ ಮಡಿದು ಇಂದಿಗೆ ಸರಿಯಾಗಿ 4 ವರ್ಷಗಳಾಗಿವೆ. ಫೆಬ್ರವರಿಯ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಯಿತು. ಈ ದಾಳಿಯು ಭಾರತದ ಇತಿಹಾಸದಲ್ಲಿ ಫೆಬ್ರವರಿ 4 ಈ ದಿನ ಕರಾಳ ನೆನಪೊಂದು ದಾಖಲಾಗಿದೆ. ಈ ಆತ್ಮಾಹುತಿ ದಾಳಿಯಿಂದ ಹುತಾತ್ಮರಾದ ನಮ್ಮ ಯೋಧರ ಆತ್ಮಶಾಂತಿಗಾಗಿ ತಾವೆಲ್ಲರೂ ಎದ್ದು ನಿಂತು 2 ನಿಮಿಷ ಮೌನಾಚರಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ನನ್ನ ಹೆಸರು ನಂದಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮದ ಮೆರಗು ನಮ್ಮ ಮೆಚ್ಚಿನ ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿಯವರು. ನಮ್ಮ ಪ್ರೀತಿಯ ಅಮ್ಮ ಜನನ ಅಮ್ಮ ಅವರು 70 ಮೇ 1957 ಕಲ್ಲುಕಂಬ ಬಳ್ಳಾರಿಯಲ್ಲಿ ಜನಿಸಿದರು. ವೃತ್ತಿ ನರ್ತಕಿ, ಗಾಯಕರು, ಕಾರ್ಯಕರ್ತರು, ರಂಗಭೂಮಿ ನಟಿ ಆಗಿದ್ದಾರೆ. ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2010ರಲ್ಲಿ ಪಡೆದಿದ್ದಾರೆ ಹಾಗೂ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ಜಾನಪದ ಕಲೆಗಳು ರಾಜ್ಯದ ಉನ್ನತ ಸಂಸ್ಥೆಯಾದ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ತೃತೀಯ ಲಿಂಗ ಮಹಿಳೆಯಾಗಿದ್ದಾರೆ. ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ನನಗೆ ಮಕ್ಳು ನನ್ನ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಅವರೆಲ್ಲ ಹೇಳಿದ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ, ನಮಸ್ತೆ ಅಂತ ಹೇಳಿದ್ರು. ಇದರಲ್ಲಿ ಗೊತ್ತಾಗುತ್ತೆ. ನನಗೆ ಒಂಥರ ಇನ್ಸಲ್ಟ್ ಆಯ್ತು. ಮಕ್ಕಳು ನಾನು ಗುಡ್ ಮಾರ್ನಿಂಗ್ ಹೇಳಿದ್ರೆ ಮಕ್ಕಳು ನೋಡೋದು ನಮಸ್ಕಾರ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನೇ ಚೇಂಜ್ ಆದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ ಥರ ಒಂದು ಸಂಸ್ಕೃತಿ ಈ ಶಾಲೆನಲ್ಲಿದೆ. ಶಾಲೆಯಲ್ಲಿ ಇವರು ಏನ್ ಹೇಳ್ತಾರೆ, ಶಿಕ್ಷಣ ಮಾತ್ರ ಕೊಡ್ತೀರಾ, ಅವ್ರಿಗೊಂದು ಜವಾಬ್ದಾರಿಯಾಗಿ ಮಕ್ಕಳನ್ನ ತಂದೆ ತಾಯಿ ಎಷ್ಟು ಜವಾಬ್ದಾರಿಯಿಂದ ಸಾಕಿದ್ರು ಈ ಮಟ್ಟಕ್ಕೆ ಅವ್ರಿಗೆ ಏನು ಸಂಸ್ಕೃತಿ ಮತ್ತು ಶಿಕ್ಷಣನ ಯಾರ ಕೈಲೂ ಕೊಡಕ್ಕಾಗಲ್ಲ ಅಂತ ಒಂದು ಶಾಲೆ ಇದು. ಸ್ಕೂಲು ನಮ್ಮ ಮಂಜಮ್ಮ ಜೋಗಿ ಮೇಡಮ್ ನಮಸ್ಕಾರ. ಸ್ಟೇಜಲ್ಲಿ ಕೂತಿದ್ದ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಒಂದು ವಿಶೇಷ ದಿವಸ ಇವತ್ತು ಹೋಪ್ ಸ್ಕೂಲ್ಗೆ. ಯಾಕಂದರೆ ಪದ್ಮಶ್ರೀ ಮಂಜಮ್ಮ ಜೋಗತಿಯವರು ನಮ್ಮ ಜೊತೆ ಇರೋದು ತುಂಬ ಖುಷಿ. ಅವರ ಹಿತನುಡಿಗಳನ್ನ ನಾವು ಕಿವಿಯಾಗಬೇಕು. ಮೂಲಕ ಗೌರವ ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಮುದಿನ ಮಕ್ಕಳು. ಮೂಡಿಸ್ತಾ ಎಲ್ಲ ಶಿಕ್ಷಣದ ವ್ಯವಸ್ಥೆನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು, ಯಾಕೆ ಈ ಭಾಗದಲ್ಲಿರುವಂತ ಸರ್ಕಾರಿ ಹೋಪ್ ಶಾಲೆಯ ಒಂದು ಒಳ್ಳೆ ಕಾರ್ಯಕ್ಕೆ ಶಂಕು ಒಂದು ಶಬ್ದದಿಂದ ಒಳ್ಳೆ ಒಂದು ವಿಚಾರಗಳು ಹರಡಲಿ ಅಂತ ಹೇಳಿ ಕೋರಿಕೊಳ್ತೇನೆ.